ಇಲ್ಲಿಗೆ ಬಂದು 2ನೇ ವಾರಕ್ಕೆಲ್ಲನೂ ನಮಗೆ ಆಯಿತು ಆ ಕೆಲಸ. ಹಾಗೆ ನಮ್ಮ ನಾದಿನಿಗೆ ಮದುವೆ ಅಂತ ನೋಡ್ತಾ ಇದ್ವಿ. ಸೊ ಗುರುಗಳು ಕೊಟ್ಟಿರೋ ಡೇಟಲ್ಲೇ ನಮ್ಗೆ ಆ ಕೆಲಸನೂ ಆಗಿ ಬಂತು, ಎಂಗೇಜ್ಮೆಂಟು ಆಯಿತು. ಅಂದ್ರೆ ಪಾಸಿಟಿವ್ ವೈಬ್ ಇಲ್ಲಿ ಬಂದು ಹೋದರೆ ಪಾಸಿಟಿವ್ ವೈಬು ಅಂದ್ಕೊಂಡಿರೋ ಕೆಲಸ ಆಗ್ತಾ ಇದೆ. ತುಂಬ ಮನಸ್ಸಿಗೆ ಸಮಾಧಾನ ಇರಲಿಲ್ಲ, ಏನೋ ಒಂಥರ ತುಂಬ ನೆಗೆಟಿವ್ ಥಾಟ್ಸ್ ಇತ್ತು. ಬಟ್ ಇಲ್ಲಿ ನಾನು ಈ ದೇವಸ್ಥಾನಕ್ಕೆ ಬಂದಿದ್ದೆ ಒಂದು ದೊಡ್ಡ ಮಿರಾಕಲ್ ಏನಂದರೆ ಇಲ್ಲಿಗೆ ಬಂದು ಒಂದು 2 ವಾರಕ್ಕೆ ನಾನು ಮಂತ್ರಾಲಯಕ್ಕೆ ಹೋಗೋ ಥರ ನನಗೆ ಪ್ರೇರಣೆ. ಒಂದು ವರ್ಷದಿಂದ ಏನೋ ಅಂದ್ಕೊಂಡಿದ್ವಿ, ನಮಗೆ ಆಗಿರಲಿಲ್ಲ ಅದು. ಇಲ್ಲಿಗೆ ಬಂದು 2ನೇ ವಾರಕ್ಕೆಲ್ಲನೂ ನಮಗೆ ಆಯಿತು ಆ ಕೆಲಸ. ಹಾಗೆ ನಮ್ಮ ನಾದಿನಿಗೆ ಮದುವೆ ಅಂತ ನೋಡ್ತಾ ಇದ್ವಿ. ಸೊ ಗುರುಗಳು ಕೊಟ್ಟಿರೋ ಡೇಟಲ್ಲೇ ನಮ್ಗೆ ಆ ಕೆಲಸನೂ ಆಗಿ ಬಂತು, ಎಂಗೇಜ್ಮೆಂಟು ಆಯಿತು. ಸೊ ನಂಬಿ ಬನ್ನಿ, ದಯವಿಟ್ಟು ಎಲ್ಲರಿಗೂ ಒಳ್ಳೇದಾಗುತ್ತೆ. ಜನ ಇದ್ದಾರೆ, ನಾವು ಏನು ಕೇಳ್ಕೊತೀವೋ ಭಗವಂತ ನಿಜವಾಗ್ಲೂ ಅದನ್ನು ಒಳ್ಳೇದು ಅನ್ನಿಸ್ತಾ ಇದ್ದಾರೆ. ಆ್ಯಕ್ಚುಲಿ ಹೊಸದಾಗಿ ಬರುವಂಥ ಭಕ್ತಾದಿಗಳಿಗೆ ಏನಾದ್ರು ಇಷ್ಟಪಡ್ತಾರೆ? ನಂಬಿ ಬನ್ನಿ, ನಂಬಿಕೆ ಇಟ್ಟು ದಯವಿಟ್ಟು ರಾಯರನ್ನ ನಂಬಿದ್ರೆ ನೀವು ಅಂದ್ಕೊಂಡಿರೋ ಕೆಲಸ ಸಾಧನೆ ಆಗೇ ಆಗುತ್ತೆ. ಜೊತೆಗೆ ಕಾಯಿ ಕಟ್ತಾರಲ್ಲ ಮೇಡಮ್, ಇದ್ರ ಬಗ್ಗೆ ಇದು ಕಾಯಿ ಸಂಕಲ್ಪ ಏನು ಅಂದರೆ, ಇಲ್ಲಿ ಗುರುಗಳನ್ನ ಬಂದು ನಮ್ಮ ಕಷ್ಟ ಏನಿದೆ ಅಂತ ಹೇಳ್ಕೊಂಡ್ರೆ ಅವರೊಂದು ಪರಿಹಾರ ಹೇಳ್ತಾರೆ. 18 ವಾರ ಕಟ್ಟದ, ಇಲ್ಲ 21 ವಾರ ಕಾಯಿ ಕಟ್ಟದ ಅಂತ ಅವ್ರು ಹೇಳಿದ ಥರ ನೀವು ಸಂಕಲ್ಪ ಮಾಡ್ಕೊಂಡು ಕಟ್ಟಿದ್ರೆ ಆ ಅಷ್ಟು ವಾರಗಳಲ್ಲಿ ನೀವು ಅಂದ್ಕೊಂಡಿರೋ ಕೆಲಸ ಖಂಡಿತ ಆಗುತ್ತೆ. ಇನ್ನೂ ಬೇಗನೆ ಆಗುತ್ತೆ. 5ನೇ ವಾರ 6ನೇ ವಾರಕ್ಕೇ ನೀವು ರಿಸಲ್ಟ್ ನೋಡ್ಬೋದು ನೀವು ಅಂದ್ಕೊಂಡಿರೋದು. ಸೊ ಅದಕ್ಕೋಸ್ಕರನೇ ಜನ ಜಾಸ್ತಿ ಇಲ್ಲಿ ಸಂಕಲ್ಪಕ್ಕೋಸ್ಕರನೇ ಬರ್ತಾ ಇರೋದು. ಸಮಸ್ಯೆ ಅಂದರೆ ಅದು ಏನಂತ ಹೇಳ್ಬೋದು? ಸಮಸ್ಯೆ ನಂದು ಆರೋಗ್ಯ ಸಮಸ್ಯೆ ಇತ್ತು. ಆ್ಯಕ್ಚುಲಿ ಇಲ್ಲಿಗೆ ಬಂದಾಗಿಂದ ತುಂಬ ಸುಧಾರಣೆ ಆಗಿದೆ. ಅದು ನನಗೆ ಒಳ್ಳೇದಾಗಿದ್ದಕ್ಕೇ ನಾನು ಪ್ರತಿ ಗುರುವಾರ ಬರ್ತೀವಿ, ವಾಲಂಟಿಯರ್ ಆಗಿ ನಾವು ಇಲ್ಲಿ ಸೇವೆ ಮಾಡ್ತೀವಿ. ಬೆಳಗ್ಗೆಯಿಂದ ಸಂಜೆವರೆಗೂ ಇಲ್ಲೆಲ್ಲ ಬರ್ತಕ್ಕಂಥವ್ರು ನಾವು ಹೆಲ್ಪ್ ಮಾಡ್ತೀವಿ. ಅವ್ರು ನಮ್ಗೆ ಆಗಿದ್ದನ್ನು ನಾವು ಹೇಳ್ತೀವಿ, ಅವರು ಇನ್ನೊಬ್ರಿಗೆ ತಿಳಿಸ್ಲಿ ಅನ್ನೋದಕ್ಕೋಸ್ಕರ ಅಷ್ಟೇ. ತುಂಬ ಒಳ್ಳೇದಾಗಿದೆ ಸರ್, ನಂಬಿ ಬರಬೇಕು ಅಷ್ಟೇ. ದೇವಸ್ಥಾನದಲ್ಲಿ ಏನೋ ಒಂಥರ ಪವರ್ ಇದೆ ಅಂತ ನನಗೆ ಅನಿಸುತ್ತೆ. ಅಂದರೆ ನಾವು ಏನೋ ತುಂಬ ದುಃಖ ಇಟ್ಕೊಂಡು ಬಂದರೂ ನಮ್ಮ ಮನಸ್ಸಿಗೆ ಎಲ್ಲೂ ಇರ್ತೀವಿ, ಬಟ್ ಇಲ್ಲಿಗೆ ಬರಲೇಬೇಕು ಅಂತ ನಾವು ಮನಸ್ಸಲ್ಲಿ ಹಾಕ್ಕೊಂಡಾಗ ಏನೋ ಒಂದು ರೀತಿಲಿ ನಾವು ಇಲ್ಲಿ ಬಂದೇ ಬರ್ತೀವಿ ದೇವಸ್ಥಾನಕ್ಕೆ. ಅದರಿಂದ ರಾಯರು ಅಂದರೆ ಒಂದು ನಂಬಿಕೆ. ಬಟ್ ಎಲ್ಲರ ಭಕ್ತಾದಿಗಳೂ ಅಷ್ಟೇ, ಏನಂದರೆ ಏನೇ ಕಷ್ಟದಲ್ಲಿದ್ರೂ ನಾವು ರಾಯರನ್ನ ನಂಬಿದ್ರೆ ಎಂಥ ಕಷ್ಟದಲ್ಲಿದ್ರೂ ನಾವು ಬಚಾವಾಗ್ತೀವಿ. ಅದಕ್ಕೋಸ್ಕರನೇ ನಾನು ಗುರುವಾರ ಎಂಥ ಸಿಚುಯೇಷನಲ್ಲಿದ್ರೂ ಮಿಸ್ ಮಾಡದೆ ಈ ದೇವಸ್ಥಾನಕ್ಕೆ ಬಂದೇ ಬರ್ತೀನಿ.